ಭಯಬೇಡ, ಕಳೆದು ಹೋದ ನಿಮ್ಮ ಮೊಬೈಲ್ ಫೋನು ಮರಳಿ ಸಿಗಬಹುದು. ಅಥಣಿಯ ಪೊಲೀಸ್ ಇಲಾಖೆ ಮಹತ್ವದ ಕಾರ್ಯಾಚರಣೆ ಮೂಲಕ 100ಕ್ಕೂ ಹೆಚ್ಚು ಬೆಲೆಬಾಳುವ ಮೊಬೈಲ್ ಅನ್ನು ತಮ್ಮ ಮಾಲೀಕರ ಕೈ ಸೇರಿಸಿವೆ. ಪೊಲೀಸ್ ಇಲಾಖೆ ಪರಿಣಾಮಕಾರಿ ಕಾರ್ಯಾಚರಣೆಯಿಂದ ಕಳುವಾಗಿದ್ದ ಹಾಗೂ ಕಳೆದು ಹೋಗಿದ್ದ ಒಟ್ಟು 110 ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಮಾಲೀಕರಿಗೆ ಹಸ್ತಾಂತರಿಸಲಾಗಿದೆ. ಸಿಇಐಆರ್ ಪೋರ್ಟಲ್ನಲ್ಲಿ ದಾಖಲಾದ ದೂರುಗಳ ಆಧಾರದ ಮೇಲೆ ಅಥಣಿ, ಕಾಗವಾಡ, ಐಗಳಿ, ಆರುಗೇರಿ, ಕುಡಚಿ ಹಾಗೂ ರಾಯಭಾಗ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಈ ಮೊಬೈಲ್ಗಳನ್ನು ಪತ್ತೆ ಹಚ್ಚಲಾಗಿದೆ. ಈ ಕುರಿತು ಮಾತನಾಡಿದ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಅವರು, ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳ ತನಿಖೆಯಡಿ ಈಗಾಗಲೇ 1000ಕ್ಕೂ ಹೆಚ್ಚು ಮೊಬೈಲ್ ಅನ್ನು ವಶಕ್ಕೆ ಪಡೆದು ಮಾಲೀಕರಿಗೆ ಹಸ್ತಾಂತರಿಸಲಾಗಿದೆ. ಮೊಬೈಲ್ ಕಳೆದು ಹೋದ ಅಥವಾ ಕಳುವಾದ ಸಂದರ್ಭದಲ್ಲಿ ಸಿಇಐಆರ್ ಪೋರ್ಟಲ್ನಲ್ಲಿ ದೂರು ದಾಖಲಿಸಿದರೆ ಸಿಮ್ ಕಾರ್ಡ್ ಬಳಕೆಯ ಆಧಾರದ ಮೇಲೆ ಫೋನ್ಗಳನ್ನು ಸುಲಭವಾಗಿ ಪತ್ತೆ ಹಚ್ಚಿ ಮರಳಿ ನೀಡಲಾಗುತ್ತಿದೆ. ಅಥಣಿ ಪೊಲೀಸ್ ಠಾಣೆಗೆ 37, ಐಗಳಿ ಪೊಲೀಸ್ ಠಾಣೆಗೆ 20, ಕಾಗವಾಡ ಪೊಲೀಸ್ ಠಾಣೆಯ 20, ಆರುಗೇರಿ ಪೊಲೀಸ್ ಠಾಣೆಗೆ 10, ಕುಡಚಿ ಪೊಲೀಸ್ ಠಾಣೆಗೆ 10, ರಾಯಭಾಗ ಪೊಲೀಸ್ ಠಾಣೆ 13 ಒಟ್ಟು 110 ಮೊಬೈಲ್ಗಳನ್ನು ಹಸ್ತಾಂತರ ಮಾಡಲಾಗಿದೆ. ಅವ್ನು ಬಳಸಕ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ನಮಗೆ ಪತ್ತೆನೂ ಆಗುದಿಲ್ವಲ್ಲ. ಅದಕ್ಕೆ ಅವ್ರು ಏನು ಆಪ್ಷನ್ ಇಟ್ಟರು, ಅವನಿಗೆ ಬಳಸಲಿಕ್ಕೆ ಅವಕಾಶ ಕೊಟ್ಟರು. ಅವನಿಗೆ ಕಳ್ತನ ತೊಗೊಂಡು ಹೋದ್ಮೇಲೆ ಅವ್ನು ಬಳಸಲಿಕ್ಕೆ ಅವಕಾಶ ಕೊಟ್ಟರು. ಅವನಿಗೆ ಬಳಸಿದ ತಕ್ಷಣ ನಮಗೆ ಅಲರ್ಟ್ ಮೆಸೇಜ್ ಕೊಡ್ತೀವಿ, ಈ ಮೊಬೈಲಲ್ಲಿ ಈ ನಂಬರು ಅಲರ್ಟ್ ಆಗಿ ಆಕ್ಟಿವ್ ಆಗಿದೆ ಅಂತ ಹೇಳಿ ನಾವು ಅದನ್ನು ಪತ್ತೆ ಹಚ್ಚಿಬಿಟ್ಟು ಎಲ್ಲಿದೆ ಅದನ್ನು ಪತ್ತೆ ಹಚ್ಚಿಬಿಟ್ಟು ತೊಗೊಂಬಂದು ನಾವು ಸ್ಟೇಷನಲ್ಲಿ ಕೊಡ್ತೀವಿ. 2025-26ರಲ್ಲಿ ನಮ್ಮ ಉಪವಿಭಾಗದಲ್ಲಿರುವಂತಹ 6 ಠಾಣೆಗಳು ಅಥಣಿ, ಕಾಗವಾಡ, ಐಗಳಿ, ಆರುಗೇರಿ, ಕುಡಚಿ, ರಾಯಭಾಗ ಸೇರಿ 917 ಮೊಬೈಲ್ಗಳು ಕಳ್ಳತನ ಇನ್ನೂ ಹೆಚ್ಚಾಗಿರ್ಬೋದು. ಬಟ್ ನಮಗೆ ರಿಪೋರ್ಟ್ ಆಗಿರೋದು ಸಿಐಆರ್ ಪೋರ್ಟಲ್ನಲ್ಲಿ 917 ಫೋನ್ಗಳು. ಅದರಲ್ಲಿ 460 ಫೋನ್ಗಳು ಪತ್ತೆ ಆಗಿದ್ದಾವೆ. 917 460 ಪತ್ತೆ ಆಗಿದ್ದಾವೆ. ಅದನ್ನ ನಾವು ಪತ್ತೆ ಆಗಿಲ್ಲ, ಟ್ರೇಸ್ ಆಗಿದ್ದಾವೆ, ಎಲ್ಲಿದ್ದಾವೆ ಅನ್ನೋದು ಗೊತ್ತಾಗಿದೆ. ಅದನ್ನ ನಾವು ಪತ್ತೆ ಮಾಡಿ ತಗೊಂಡು ಬಂದು ನಮ್ಮ ಹತ್ರ 260 ಫೋನ್ಗಳನ್ನ ಜಮಾ ಮಾಡ್ತೀವಿ. ಆ 260 ಫೋನ್ಗಳಲ್ಲಿ ದಿನೇ 2-3 ಠಾಣಾ ಮಟ್ಟದಲ್ಲಿ ಎಷ್ಟಾಗ್ತಾವ ಅದನ್ನು ಕೊಡ್ತಾ ಬಂದು ಸುಮಾರು 108 ಫೋನ್ಗಳನ್ನು ಉಳಿಸ್ಕೊಂಡಿದ್ವಿ. ಒಂದು ಯಾವ್ದಾದ್ರು ದೊಡ್ಡ ಕಾರ್ಯಕ್ರಮ ಮಾಡೋಣ ಅಥವಾ ಹಿರಿಯ ಅಧಿಕಾರಿಗಳ ಭೇಟಿ ಆದಾಗ ಕೊಡೋಣ ಅಂತ ಹೇಳಿ ಕಾರಣಾಂತರಗಳಿಂದ ಸಾಹೇಬರು ಇವತ್ತು ಬರಕ್ಕಾಗಲಿಲ್ಲ. ಹೀಗಾಗಿ ನೀವೇ ಕಾರ್ಯಕ್ರಮ ನಡೆಸಿ ಅನ್ನೋದಕ್ಕೆ 108 ಫೋನ್ಗಳು ಏನು ನಮ್ಮ ಹತ್ರ ಉಳಿದಿದೆ ಅವ್ರು ಇವತ್ತು ಸಾರ್ವಜನಿಕರಿಗೆ ಅವರವರ ವಾರಸುದಾರರಿಗೆ ಕೊಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಾಂಕೇತಿಕವಾಗಿ 10-15 ಜನ ಕರೆದಿದ್ದೀವಿ, ಅವ್ರಿಗೆ ಕೊಡ್ತೀವಿ. ಉಳಿದವರಿಗೆ ನಾವು ವಾಪಸ್ ಹಸ್ತಾಂತರ ಮಾಡ್ತೀವಿ. ಹಸ್ತಾಂತರ ಮಾಡ್ಬೇಕಾದ್ರೆ ಅದನ್ನ ಅನ್ಬ್ಲಾಕ್ ಮಾಡಿ ಕೊಡೋದು ಒಂದು ಪ್ರಕ್ರಿಯೆ ಇರುತ್ತೆ. ಅದು ಒಂದು 5-10 ನಿಮಿಷ ಟೈಮ್ ತಗೊಳ್ಳಿ. ಅದಕ್ಕೆ ಇವತ್ತು 10 ಜನಕ್ಕೆ ಮಾತ್ರ ಕೊಡ್ತಾ ಇದ್ದೀವಿ. ಸೊ ಇದರಿಂದ ಏನಾಗ್ತೈತೆ ಅಂದ್ರೆ ಮೊಬೈಲ್ ಕಳೆದ ತಕ್ಷಣ ಪ್ಯಾನಿಕ್ ಆಗೋದಿಲ್ಲ. ಮೊಬೈಲ್ ಕಳೆದ ತಕ್ಷಣ FIR ಮಾಡೋದು ಅವಶ್ಯಕತೆ ಇಲ್ಲ. ಮೊಬೈಲ್ ಕಳೆದ ತಕ್ಷಣ ಠಾಣೆಗೂ ಬರೋ ಅವಶ್ಯಕತೆ ಇಲ್ಲ. ತಾವೇ ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ತಮ್ಮ ಆಧಾರ್ ಅಥೆಂಟಿಕೇಶನ್, ತಮ್ಮ IMEI ನಂಬರ್ ಅಷ್ಟಿತ್ತು ಅಂದ್ರೆ PSP ಆ್ಯಪ್ ಮತ್ತು ಸಿಐಆರ್ ಪೋರ್ಟಲ್ ಲಾಗಿನ್ ಆಗಿಬಿಟ್ರೆ ನಿಮ್ಮ ಫೋನ್ ಪತ್ತೆ ಆಗೋ ಚಾನ್ಸಸ್ ಆಲ್ರೆಡಿ 90% ಆಯಿತು. ಇನ್ನು 10% ಪತ್ತೆ ಆದ್ಮೇಲೆ ಪೊಲೀಸ್ ಇಲಾಖೆಯವರು ಫೋನ್ ಮಾಡಿ ಹೇಳ್ತಾರೆ, ನೀವು ಅದು ನೋಡ್ಬೋದು. ಸೊ ಈ ಎಲ್ಲ ಸಿಬ್ಬಂದಿಗಳಲ್ಲಿ ಏನು ನಿಂತಿದ್ದಾರೆ ಅವರೆಲ್ಲ ಸಿಬ್ಬಂದಿಗಳ ಕಳೆದ 1 ತಿಂಗಳ ಪರಿಶ್ರಮದಿಂದ ನಾವು ಇಷ್ಟು ಫೋನ್ಗಳನ್ನು ಜಪ್ತಿ ಮಾಡಿದ್ವಿ. ಸೊ ಮುಂದಿನ ತಿಂಗಳು ಇನ್ನೂ ಇದಾದ್ಮೇಲೆ ಇನ್ನೂ 1 ತಿಂಗಳಲ್ಲಿ ಇನ್ನೂ ಒಂದು 100 ಫೋನ್ಗಳನ್ನು ನಾವು ಪತ್ತೆ ಮಾಡಿ ಮತ್ತೆ ಹಸ್ತಾಂತರ ಮಾಡುವನ್ನ ಕ್ರಮವನ್ನು ಕೈಗೊಂಡಿರ್ತೀವಿ. ಅದಕ್ಕೆ ನಿಮ್ದೆಲ್ಲರ ಸಹಕಾರ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಮಾತು ಮುಗಿಸ್ತೀವಿ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಸಿಬ್ಬಂದಿಗಳಿಗೆ ಒಂದು ಚಪ್ಪಾಳೆ ಮತ್ತೆ ಯಾವಾಗ ಮೊಬೈಲ್ ಕಳ್ಕೊಂಡು 5 ವರ್ಷ ಆಯ್ತು ಸರ ಫೋನ್ ಕಳೆದ್ರಿ. ಫೋನ್ ಸಿಗ್ತೈತೆ ಅಂತ ನಮಗೆ ವಿಶ್ವಾಸ ಕಡಿಮೆ ಇತ್ತು ರೀ. ಅದು ಇದಕ್ಕಿಂತ ಮುಂಚೆ ಓಪೋ ಫೋನ್ ಕಳೆದಿತ್ತು ಅಂದ್ರಿ ಒಂದು 22ನೇ ಇಸ್ವಿ ಒಳಗೆ. ಅದು FIR ಮಾಡಿದ್ವಿ ರೀ, ಅದು ಸಿಕ್ಕಿಲ್ರಿ. ಅವ್ರ ಇದು ಕಾರಣ ಇದು ಸಿಗಂಗಿಲ್ಲ ತನ್ಸಿತ್ತು ಮನ್ಸಿನಾಗ್ರಿ. ಅವ್ರ ಪೊಲೀಸರು ಹಾಕಿದವ್ರು ಕಷ್ಟಪಟ್ಟು ನಮಗೆ ಈ ಸರಿ ಮಾಡ್ಯಾರ ಸರ. OnePlus ಫೋನ್ ಇತ್ತು ನಮ್ದ್ರಿ. ಕಳೆದ ಸುಮಾರು 5 ವರ್ಷ ತಿಂಗಳು ಆತ್ರಿ. ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ ಕಳೆದಿತ್ತು ರೀ. ಮತ್ತು ಕಳೆದ ಬಳಿಕ ನಾವು ಮುಂದೆ ಐಗ್ಳಿ ಸ್ಟೇಷನ್ಗೆ ಹೋಗಿ ಅದನ್ನ ದಾಖಲ ಮಾಡಿದೀವಿ ರೀ. ನಂತರ ಈ ಮೊನ್ನೆ ಒಂದು ವಾರದಿಂದ ಸರ್ ಫೋನ್ ಹಚ್ಚಾರ್ರಿ. ಫೋನ್ ಸಿಕ್ಕೈತಪ್ಪ ಸ್ಟೇಷನ್ ಬರೋಣ ಫೋನ್ ಹಚ್ತೀವಿ ಬರಕ್ಕೆ ತಂದಿರ್ರಿ. ಆಗ ಆ ಪ್ರಕಾರ ಫೋನ್ ಹಚ್ಚಿದ್ರು, ಬಂದು ಭೇಟಿ ಆದ್ರಿ. ಇದು ನಮಗೆ ಹೆಮ್ಮೆ ಅನಿಸ್ತು ಸರ. ಯಾಕಂದ್ರೆ ಡಿಪಾರ್ಟ್ಮೆಂಟ್ದವ್ರು ಎಲ್ಲ ಕಷ್ಟಪಟ್ಟ ನಮ್ಮಂಥವ್ರಿಗೆ ಏನು 100 ವರ್ಷ ಫೋನ್ ಅದಾರ ಏನಾರು ಪಾಸ್ ಆಗೈತೆ ರೀ.
ಎಲ್ಲರಿಗೂ ಖುಷಿ ಆಗೈತೆ ಸರ್ ಫೋನ್ ಸಿಕ್ಕದ್ದು. ಕೆಲವೊಂದಿಷ್ಟು ಜನರು ಎಲ್ಲಾರಿಗೇನು ನಾವು ಎಲ್ಲಾರ ಜನರೆಲ್ಲ ಪಬ್ಲಿಕ್ ಮಂದಿ ಸಮಾಧಾನ ಮಾಡಕ್ ಆಗುದಿಲ್ರಿ. ಸಾಧ್ಯ ಪ್ರಯತ್ನ ಮಾಡಿರ್ತಾರೆ ಅವ್ರಾದ್ರು ನಾವು ಅವ್ರಿಗೆ ಅಲ್ಲಿ ಅವ್ರು ಮಾತಾಡೋದು ಅಷ್ಟೊಂದು ಸರಿ ಅಲ್ಲ. ಆರ್ಮಿರಿ ಕೆಲವೊಂದು ಜನ ಇರ್ತಾರ್ರಿ, ಹಂಗೂ ಇರ್ತಾರ ಜರ ಹಿಂಗೂ ಇರ್ತಾರ್ರಿ. ಆರ್ಮಿರಿ ಮಾಡ್ಯಾರ ಅವ್ರ, ನಾವೇನ ಅಲ್ಲಿ ಅವ್ರು ಮಾತಾಡೋದು ಅಷ್ಟೊಂದು ಸರಿ ಅಲ್ಲ. ಚಲೋ ಮಾಡ್ಯಾರ. ಸಂತೋಷ ಅಗ್ರಿ, ತುಂಬಾ ಸಂತೋಷ. ಶಂಕರಗೌಡ ಅಣ್ಣಗೌಡ ಪಾಟೀಲ್ ಕಟ್ಮರಿ ಪ್ರಾಪರ್.